ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನ ಈ ಯುದ್ಧರಂಗದಲ್ಲಿ ಬಂದು ನಿಂತ ಮೇಲೆ ಕೂಡ ಇವರೆಲ್ಲರನ್ನ ನಾನು ಕೊಲ್ಲಬೇಕಾಗ್ತದೆ, ಆದ್ದರಿಂದ ಈ ಭಯಂಕರವಾದ ಯುದ್ಧ ಬೇಡ ಅಂತ ಶಸ್ತ್ರ ಅಸ್ತ್ರ ಎಲ್ಲ ಕೆಳಗಿಟ್ಟು ಕೂತು ಬಿಟ್ಟಿದ್ದ. ಕೃಷ್ಣ ಅವನಿಗೆ ಉಪದೇಶ ಮಾಡಿದ, ನಾನಾ ಥರದ ಉಪದೇಶ ಮಾಡಿದ. ದೂರೇಣ ಹ್ಯವರಂ ಕರ್ಮ ಬುದ್ಧಿ ಯೋಗಾತ್ ಧನಂಜಯ. ಈ ನಿಷ್ಕಾಮ ಕರ್ಮವನ್ನು ಪ್ರತಿಯೊಬ್ಬ ಸಾಧಕನು ಮಾಡಲೇಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮವನ್ನು ಮಾಡುವುದರಲ್ಲೇ ನಿನಗೆ ಅಧಿಕಾರ, ಫಲವನ್ನು ಮಾಡುವುದರಲ್ಲೇ, ಫಲವನ್ನು ಅಪೇಕ್ಷಿಸುವುದರಲ್ಲಿ, ಮುಂಚಿತವಾಗಿ ಇಷ್ಟು ಫಲ ಬೇಕು ಅಂತ ಆಲೋಚನೆ ಮಾಡುವುದರಲ್ಲಿ ಅಧಿಕಾರ ಇಲ್ಲ. ಕರ್ಮವನ್ನು ಮಾಡಲೇಬೇಕು, ಇದು ನಿನಗೀಗ ಕರ್ತವ್ಯ ಅಂತ ಬೋಧಿಸಿದ. ಅದಲ್ಲದೆ ಮತ್ತೊಂದು ಸಂಗತಿಯನ್ನು ಹೇಳಿದ್ದ. ಈ ಕರ್ಮ ಅಂತನ್ನೋದು, ಕರ್ಮಯೋಗ ಅಂತನ್ನೋದು ಜ್ಞಾನಯೋಗಕ್ಕಿಂತ ಬಹಳ ಕಡಿಮೆ. ದೂರೇಣ ಹ್ಯವರಂ ಕರ್ಮ. ಅದರಿಂದ ಮನುಷ್ಯ ಜ್ಞಾನ ಗಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಜ್ಞಾನ ಗಳಿಸಿ ಆ ಮೂಲಕ ಏನು ಕರ್ಮ ಮಾಡ್ತಾನೆ ಆ ಕರ್ಮಕ್ಕೆ ಬಲ ಹೆಚ್ಚು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾವುದೇ ಕೆಲಸವನ್ನು, ತೀರಾ ಸಾಮಾನ್ಯವಾದ ಕೆಲಸವನ್ನು ಕೂಡ, ಮನೆ ಕೆಲಸ ಅಂತ ತೀರಾ ಸಣ್ಣದು ಅಂತ ಅನುಭವವಾದ ಕೆಲಸವನ್ನು ಕೂಡ ಜ್ಞಾನಪೂರ್ವಕವಾಗಿ ಮಾಡಿದರೆ ಅದರಿಂದ ಫಲ ಹೆಚ್ಚು. ಅದರಿಂದ ಜ್ಞಾನವನ್ನು ಗಳಿಸು. ಬುದ್ಧೌ ಶರಣಮನ್ವಿಚ್ಛ, ಜ್ಞಾನಕ್ಕೆ ಶರಣ ಹೋಗು ಅಂತೆಲ್ಲ ಉಪದೇಶ ಮಾಡಿದ್ದ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಮುಂದೆ ಇಲ್ಲೇ ಭಗವದ್ಗೀತಾದಲ್ಲಿ ಒಂದು ಕಡೆ ಬರ್ತದೆ. ಜ್ಞಾನ ಅಂತನ್ನೋದು ಬಹಳ ದೊಡ್ಡದು, ಜ್ಞಾನದಷ್ಟು ಪವಿತ್ರವಾದ ಬೇರೆ ಯಾವುದೂ ಇಲ್ಲ ಅಂತೆಲ್ಲ ಮುಂದೆ ಬರೋದಿದೆ. ಆಗ ಒಂದು ಪ್ರಶ್ನೆ ಅರ್ಜುನಂದು, ನಾನು ಯುದ್ಧ ಮಾಡೋದಿಲ್ಲ, ಇದು ಶತ್ರು ಹಿಂಸೆ, ಕೇವಲ ಎದುರಾಳಿಗಳಿಗೆ ಮಾತ್ರ ಹಿಂಸೆ ಅಂತಲ್ಲ, ನಮ್ಮವರಿಗೂ ಹಿಂಸೆ ಆಗ್ತದೆ, ಆದ್ರಿಂದ ಈ ಯುದ್ಧ ಬೇಡ ಅಂತ ನನ್ನ ಆಲೋಚನೆ ಆಗಿತ್ತು. ಮತ್ತೆ ನನಗೆ ಯುದ್ಧ ಮಾಡುವಂತ ಉಪದೇಶ ಮಾಡಿದೆ ಒಂದು ಕಡೆ, ಮತ್ತೊಂದು ಕಡೆ ಈ ಕರ್ಮಯೋಗಕ್ಕಿಂತ ಜ್ಞಾನಯೋಗನೇ ಬಹಳ ದೊಡ್ಡದು, ಜ್ಞಾನ ಗಳಿಸಬೇಕು, ಅದೇ ಬಹಳ ಮಹತ್ವದ್ದು ಅಂತಲೂ ಉಪದೇಶ ಮಾಡಿದೆ. ಮತ್ತೆ ನಿನ್ನ ಅಭಿಪ್ರಾಯ ಏನು ಹಾಗಾದ್ರೆ? ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವಮೆ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾಮ್. ನಿನ್ನ ಮಾತು ಕೇಳಿದ್ರೆ, ಈ ಹಿಂದೆ ನೀನು ಆಡಿದ ಮಾತು ಕೇಳಿದರೆ ನನಗೆ ಬುದ್ಧಿಗೆ ಭ್ರಮೆ ಬರ್ತದೆ. ಒಂದು ಕಡೆ ಕರ್ಮ ಮಾಡಬೇಕು ಅಂತೆ, ಒಂದು ಕಡೆ ಜ್ಞಾನ ಗಳಿಸಬೇಕು ಅಂತಂತೆ, ನನ್ನ ಬುದ್ಧಿಗೆ ಮೋಹ ಬರ್ತಾ ಇದೆ. ಅದರಿಂದ ಏನೋ ಯಾವುದಾದ್ರೂ ಒಂದನ್ನು ನಿರ್ಣಯ ಮಾಡಿ ಹೇಳು, ನನಗದರಿಂದ ಶ್ರೇಯಸ್ಸಾಗಬೇಕು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ಹಿಂದೆ ಬಂದಿತ್ತದು. ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನಿನ್ನ ಬಳಿಗೆ ಬಂದಿದ್ದೇನೆ, ನನ್ನನ್ನು ನೀನು ರಕ್ಷಿಸಬೇಕು ಅಂತೆಲ್ಲ ಕೇಳ್ಕೊಂಡಿದ್ದೆ. ಇದು 3ನೇ ಅಧ್ಯಾಯದ ಮೊದಲ ಮತ್ತು 2ನೇ ಶ್ಲೋಕ. ತತ್ಕಿಂ ಕರ್ಮಣಿ ಘೋರೇ ಮಾಂ, ಘೋರವಾದ ಈ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದ್ದಿ ಅಂತ ಪ್ರಶ್ನೆ ಕೇಳಿದ್ದೆ. ಇದು ಕೃಷ್ಣ ಅರ್ಜುನನಿಗೆ ಮಾತ್ರ ಹೇಳಿದ ವಿಷಯ ಅಲ್ಲ, ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಪ್ರಪಂಚಕ್ಕೂ ಕೂಡ ಹೇಳಿದ ವಿಷಯ ಅಂತ ಅನ್ನೋದನ್ನು ಮೊದಲಿಂದ ನೋಡ್ತಿದ್ದೇವೆ. ಘೋರವಾದ ಕರ್ಮವನ್ನು ನಾನು ಮಾಡಬೇಕಾಗಿದೆ, ಮಾಡು ಅಂತ ಹೇಳ್ತಾ ಇದ್ದಿ, ಆದ್ರೆ ನನಗದು ಬೇಡ ಆಗಿದೆ, ನೀನು ಒತ್ತಾಯ ಮಾಡ್ತಿದ್ದಿ ಅಂತ ಅರ್ಜುನ ಹೇಳ್ತಿದ್ದಾನಲ್ಲ. ಹಾಗಾದ್ರೆ ನಾವೇನು ಘೋರ ಕರ್ಮ ಮಾಡಬೇಕಾಗಿದೆ? ನಾವೇನು ಯುದ್ಧರಂಗದಲ್ಲಿ ಹೋರಾಡಬೇಕಾಗಿಲ್ಲ. ಖಡ್ಗ ಹಿಡಿದು ಕೈಯಲ್ಲಿ ಬಂದೂಕು ಹಿಡಿದು ಹೋರಾಡಬೇಕಾದ ಪ್ರಸಂಗ ನಮಗೇನು ಬಂದಿಲ್ಲ. ಆದರೆ ಯಾವ ಘೋರವಾದ ಕರ್ಮವನ್ನು ನಾವು ಮಾಡಬೇಕಾಗಿದೆ? ನಮ್ಮ ಕರ್ಮ ನಮ್ಮ ಪಾಲಿಗೆ ಘೋರ ಅನಿಸುವುದು ಯಾವಾಗ ಅಂತ ಅನೇಕ ಬಾರಿ ನನಗೂ ಪ್ರಶ್ನೆ ಬಂದಿದ್ದಿದೆ. ಅರ್ಜುನನ ಪಾಲಿಗೆ ಈ ಕರ್ಮ ಘೋರ ಅಂದ್ರೆ ಅಲ್ಲಿ ರಕ್ತಪಾತ ಆಗ್ತದೆ, ಒಬ್ಬರನ್ನು ಇನ್ನೊಬ್ರು ಕತ್ತರಿಸಿ ಕೊಲ್ಲಬೇಕಾಗ್ತದೆ, ಇದು ಘೋರವಾದ ಕರ್ಮ. ಆದರೆ ನಾವು ಮಾಡುವ ಕರ್ಮ ಇದೆಯಲ್ಲ, ಇದು ನಮ್ಮ ಪಾಲಿಗೆ ಕೆಲವು ಸರಿ ಹೀಗೆ ಅನ್ನಿಸ್ತದೆ. ಒಬ್ಬಳು ಗೃಹಿಣಿ
ನಿತ್ಯ ಮನೆಯಲ್ಲಿ ಮಾಡಬೇಕಾದ ಕಾರ್ಯಗಳು, ಬೆಳಗಾಗಿ ಎದ್ದು ಸಾಯಂಕಾಲದವರೆಗೆ ಮಾಡಬೇಕಾದ ಕರ್ತವ್ಯಗಳು, ಒಬ್ಬ ವ್ಯಾಪಾರಸ್ಥ ಮತ್ತೊಬ್ಬ ಉದ್ಯೋಗಸ್ಥ, ಹೀಗೆ ಸಮಾಜದ ಎಲ್ಲ ಸ್ತರಗಳಲ್ಲಿ, ಎಲ್ಲ ಕಡೆಯೂ, ಎಲ್ಲ ದೇಶ, ಎಲ್ಲ ಕಾಲಗಳಲ್ಲೂ ಕೂಡ ನಾವೇನು ಕರ್ಮಗಳನ್ನು ಮಾಡ್ತಿರ್ತೀವಲ್ಲ, ನಮ್ಮ ಪಾಲಿಗೆ ಇದು ಏನು ಅನಿಸ್ತದೆ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕು. ಹಾಗೆ ವಿಚಾರ ಮಾಡಿದಾಗ ನಮಗೆ ಈ ಕರ್ಮವನ್ನು ಮಾಡುವುದರಲ್ಲಿ ಏನು ಸಮಸ್ಯೆ ಇದೆ, ನಮ್ಮ ಕರ್ತವ್ಯವನ್ನು ಮಾಡುವುದರಲ್ಲಿ ನಮಗೇನು ಸಮಸ್ಯೆ ಇದೆ, ಮತ್ತು ಅರ್ಜುನನಿಗೆ ಕೃಷ್ಣ ಕೊಟ್ಟ ಬೋಧನೆಯಿಂದ ನಮಗೇನು ಲಾಭ ಆಯಿತು ಅನ್ನೋದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿಯೇ ಇಂಥ ಈ ಒಂದು ಪ್ರಶ್ನೆಯನ್ನು ಮನಸ್ಸಲ್ಲಿ ನಾನು ಕೂಡ ಇಟ್ಕೊಂಡು, ನನ್ನ ಜೀವಮಾನದಲ್ಲೇ ಅನೇಕ ಜನ ಉದ್ಯೋಗಸ್ಥರು, ವ್ಯಾಪಾರಸ್ಥರು, ಬೇರೆ ಬೇರೆ ವೃತ್ತಿಯಲ್ಲಿದ್ದವರು, ಪ್ರಸಂಗ ಬಂದಾಗೆಲ್ಲ ಅವರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದೆ. ಮಿಲಿಟರಿಯಲ್ಲಿ, ಸೈನ್ಯದಲ್ಲಿದ್ದವರು, ಪೊಲೀಸ್ ವ್ಯವಸ್ಥೆಯಲ್ಲಿದ್ದವರು, ವ್ಯಾಪಾರ ಮಾಡುವವರು, ಕೃಷಿ ಮಾಡುವವರು, ಉದ್ಯೋಗ ಮಾಡುವವರು, ಹೀಗೆಲ್ಲರನ್ನು ಅನೇಕ ಜನರನ್ನ ನಾನು ಮಾತಾಡಿಸಿದ್ದೀನಿ. ಎಲ್ಲರೂ ಒಂದೇ ಥರದ ಉತ್ತರ ಕೊಟ್ಟಿದ್ದಾರೆ ಅಂತಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಉತ್ತರ ಕೊಟ್ಟಿದ್ದಾರೆ. ಇದು ಅನೇಕ ಜನರಿಗೆ ಈ ಯಾವಾಗ ಮುಗಿತದೋ ಈ ಕರ್ಮ ಅಂತ ಗೊತ್ತಿಲ್ಲ, ಸಾಕಾಗಿ ಹೋಗಿದೆ, ಇದು ಮುಗಿದ್ರೆ ಸಾಕು, ನಿವೃತ್ತರಾದರೆ ಸಾಕು ಅಂತ ಅನೇಕ ಜನ ಬಯಸೋದನ್ನು ಕೇಳಿದ್ದೇನೆ. ಸರ್ವೀಸ್ ಸಾಕಾಗಿದೆ, ಸರ್ವೀಸ್ ಮುಗಿದ್ರೆ 58-60ನೇ ವರ್ಷಕ್ಕೊಂದ್ಸರಿ ಮನುಷ್ಯ ನಿವೃತ್ತನಾಗ್ತಾನಲ್ಲ, ಆ ನಿವೃತ್ತ ಆದ್ಮೇಲೆ ಒಂದು ನೆಮ್ಮದಿ ಬರ್ತದೋ ಏನೋ ಅಂತ ಕಾಯ್ತಾ ಇದ್ದೀವಿ ಅಂತ ಕೆಲವರು ಹೇಳಿದ್ದಾರೆ. ಸೈನ್ಯದಲ್ಲಿದ್ದವನ್ನೂ ಮಾತಾಡಿಸಿದ್ದೀನಿ. ಬಹಳ ಕಷ್ಟಕರವಾದ ಕೆಲಸ, ಮನಸ್ಸಿಗೂ ದೇಹಕ್ಕೂ ಸಂತೋಷ ಕೊಡುವಂಥ ಕೆಲಸ ಅಲ್ಲ. ಇದಕ್ಕೆ ಯಾಕೆ ಬರ್ತೀರಿ ನೀವ್ಯಾರು ಇದಕ್ಕೆ ಬರಬೇಡಿ, ಇದು ನಿಮಗೆ ಹೊಂದುವಂಥದ್ದಲ್ಲ ಅಂತೆಲ್ಲ ಅವರು ಹೇಳಿದ್ದನ್ನು ಕೇಳಿದ್ದೇನೆ. ಇದೇನು ದರಿದ್ರ ಕರ್ಮ, ಯಾಕಾರು ಅಂಟ್ಕೊಳ್ತೋ, ಇದು ಮುಗಿಯೋದು ಯಾವಾಗ? ಬೆಳಗ್ಗೆ ನಿತ್ಯ ಒಂದೇ ಥರದ ಕರ್ಮ, ಬೆಳಗಾಗಿ ಹೇಳಬೇಕು, ಅದೇ ಕೆಲಸ ಮಾಡಬೇಕು. ಹೆಂಗಸರದು ಅದೇ ಸಮಸ್ಯೆ, ಗಂಡಸರದು ಅದೇ ಸಮಸ್ಯೆ. ಈ ಥರ ಕರ್ಮಗಳನ್ನು ಮಾಡಿ ಮಾಡಿ ಅದ್ರ ಬಗ್ಗೆ ಒಂದು ರೀತಿ ರೋಸಿ ಹೋಗಿರ್ತಾನೆ ಮನುಷ್ಯ. ಅರ್ಜುನನ ಪಾಲಿಗೆ ಅದು ಘೋರ, ಯಾಕೆಂದ್ರೆ ಶತ್ರುಗಳನ್ನು ಕೊಲ್ಲಬೇಕು. ನಮ್ಮ ಪಾಲಿಗೆ ಅದು ಶತ್ರುಗಳನ್ನು ಕೊಲ್ಲೋ ಪ್ರಸಂಗ ಇಲ್ಲ. ಆದರೆ ನಾವು ಧನ ಗಳಿಸ್ಲಿಕ್ಕಾಗಿ, ಬದುಕಲಿಕ್ಕೆ ಧನ ಬೇಕು, ಆ ಧನ ಗಳಿಸ್ಲಿಕ್ಕಾಗಿ ನಾವೇನು ವೃತ್ತಿ ಮಾಡ್ತೀವಲ್ಲ, ಅನೇಕ ಜನರಿಗೆ ಈ ನಾವು ಮಾಡುವ ಕೆಲಸನೂ ಕೂಡ ತುಂಬ ಭಾರ ಅಂತ ಅನಿಸಿ, ಯಾವಾಗ ಇದು ಮುಗೀತದೋ, ಮುಗಿದ್ರೆ ಸಾಕು, ಒಂದು ಬಾರಿ ಇದನ್ನು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅನಿಸೋದನ್ನು ಅನೇಕ ಜನರಿಂದ ಕೇಳಿದ್ದೇನೆ. ಎಲ್ಲರೂ ಹೀಗೆ ಹೇಳಿದ್ದಾರಂತಲ್ಲ, ಕೆಲವರು ತಾವು ಮಾಡೋ ಕೆಲಸದಲ್ಲಿ ಸಂತೋಷ ಕಂಡವರು ಇದ್ದಾರೆ. ಆದರೆ ಕೆಲವರಿಗೆ ಇದು ತುಂಬ ಕಷ್ಟ ಅಂತ ಅನಿಸಿದ್ದು ಇದೆ. ಆ ಕರ್ಮಗಳನ್ನು, ನಾವು ಮಾಡುವ ಕರ್ಮಗಳನ್ನು, ಇದೇನು ದರಿದ್ರ ಕರ್ಮ, ಏನು ಕೆಲಸ, ಮುಗಿಯೋದು ಯಾವಾಗ ಅಂತ ನಾವು ಎಲ್ಲಿಯವರೆಗೆ ಅನ್ಕೋತಾ ಇರ್ತೀವಿ, ಅಲ್ಲಿಯವರೆಗೂ ಆ ಕರ್ಮಗಳನ್ನು ಮಾಡಿದ್ರಿಂದ ನಮಗೂ ಏನು ವಿಶೇಷ ಲಾಭ ಇಲ್ಲ, ಬೇರೆಯವರಿಗೂ ಅದರಿಂದ ಲಾಭ ಇಲ್ಲ. ಸಮಾಜವನ್ನು ಕಟ್ಟುವ ಕೆಲಸ, ದೇಶವನ್ನು ಕಟ್ಟುವ ಕೆಲಸ ಎಲ್ಲರಿಗೂ ನಮ್ಮಂಥ ಸಾಮಾನ್ಯರಿಗೆ ಬರದೇ ಇರಬಹುದು. ಮಹಾತ್ಮರಿಗೆ ಅದು ಅವ್ರ ಪಾಲಿಗೆ ಅದು ಬಂದಿರಬಹುದು. ಆದರೆ ಒಂದು ದೊಡ್ಡ ಕಟ್ಟಡ, ಅಂಥ ಕಟ್ಟಡನೂ ಕೂಡ ಏಕಾಏಕಿ ರಾತ್ರೋರಾತ್ರಿ ಏನು ಎದ್ದು ನಿಲ್ಲೋದಿಲ್ಲ. ಒಂದು ಕಟ್ಟಡ ಕಟ್ಟುವ ಕೆಲಸನೂ ಕೂಡ ತೀರಾ ಸಣ್ಣ ಪ್ರಮಾಣದಿಂದ ಅದರ ಅಡಿಪಾಯವನ್ನು ಅಗಿಯೋ ಕೆಲಸದಿಂದಲೇ ಪ್ರಾರಂಭ ಆಗಿರ್ತದೆ. ಆದ್ದರಿಂದ ಆ ತಳಪಾಯವನ್ನೆಲ್ಲ ಅಗದು ಅಲ್ಲೆಲ್ಲ ಗಟ್ಟಿಮುಟ್ಟಾಗಿ ಪಾಯ ತುಂಬಿಸಿ ಅದರ ಮೇಲೆ ಗೋಡೆಗಳನ್ನು ಕಟ್ಟುತ್ತಾ ಹೋಗಬೇಕು. ಹಾಗೆ ಅದೆಷ್ಟೋ ವರ್ಷ ಆದಮೇಲೆ ಅಂಥ ಒಂದು ದೊಡ್ಡ ಕಟ್ಟಡ ರೂಪುಗೊಳ್ತದೆ. ಜನ ಅದನ್ನು ನೋಡಿ ಮೆಚ್ಚುತ್ತಿರ್ತಾರೆ. ಈ ಹಿಂದೆ ಯಾವಾಗಾದ್ರೂ ಒಂದು ಬಾರಿ ಇದೊಂದು ಕಥೆ ಹೇಳಿದ್ರು ಇರಬಹುದು, ಅಥವಾ ಅದು ಕಥೆ ಏನಲ್ಲ, ಸುಮ್ಮನೆ ಒಂದು ನೀತಿ ಕಥೆ. ನಿಮ್ಮ ಮುಖದಿಂದ ನೀವು ಕೂಡ ನಿಮ್ಮ ಕಿವಿಗಳಿಂದ ಕೇಳಿರಬಹುದು. ಕಟ್ಟಡ ಕಟ್ಟುವ ಕೆಲಸ ಒಂದು ನಡೆದಿತ್ತಂತೆ, ದೊಡ್ಡ ದೇವಾಲಯ ಕಟ್ಟುವ ಕೆಲಸ. ಒಬ್ರು ಯಾರೋ ಅಲ್ಲಿದ್ದವ್ರನ್ನೆಲ್ಲ ಪ್ರಶ್ನಿಸಿದ್ರು, ಏನು ಮಾಡ್ತಾ ಇದ್ದೀರಿ ಅಂತ. ಕೆಲವರು ಕಲ್ಲು ಹೊಡಿತಾ ಇದ್ರು, ಕೆಲವರು ಇದ್ದ ಕಲ್ಲು ಚೂರುಗಳನ್ನು ಬೇರೆ ಎಲ್ಲೋ ಬಿಸಾಕ್ತಾ ಇದ್ರು, ಅಂತೂ ಏನೇನೋ ಮಾಡ್ತಿದ್ರು. ಏನು ಮಾಡ್ತಿದ್ದೀರಿ ಅಂತ ಒಬ್ಬರನ್ನ ಕೇಳಿದ್ರೆ, ಏನು ಕಾಣಿಸ್ತಿಲ್ವಾ, ಸಾಕಾಗಿದೆ, ಕಲ್ಲಿನ ತಲೆ ಮೇಲೆ ಹೊರೋದು, ಅದನ್ನ ಅಲ್ಲಿ ಬಿಸಾಕೋದು, ಅಲ್ಲಿಂದ ಇಲ್ಲಿ ತರೋದು ಅಂತ ಅವನು ಬೇಸತ್ತು ಉತ್ತರ ಕೊಟ್ಟನು. ಒಬ್ಬ ಕಾಣಿಸ್ತಾನೆ ಇದೆಯಲ್ಲ, ಇದನ್ನೇನು ಕೇಳೋದು ನೀವು, ಇಲ್ಲೇನು ದೊಡ್ಡ ರಹಸ್ಯ ಏನಿದೆ ಒಳಗೆ. ಮತ್ತೊಬ್ಬನ ಕೇಳಿದ್ರು, ಅವನು ಹೊಟ್ಟೆಪಾಡಿಗಾಗಿ ಏನಾರು ಮಾಡಬೇಕಲ್ಲ ಸ್ವಾಮಿ, ಅದಕ್ಕಾಗಿ ಮಾಡ್ತಿದ್ದೇವೆ ಅಂತ ಆಮೇಲೆ ಅವನೊಬ್ಬ ಉತ್ತರ ಕೊಟ್ಟ. ಮತ್ತೂ ಒಬ್ಬನ ಪ್ರಶ್ನೆ ಕೇಳಿದ್ರೆ,
ದೇವಾಲಯ ಕಟ್ಟೋ ಕೆಲಸ ನಡೆದಿದೆ ಸ್ವಾಮಿ, ಅದರಲ್ಲಿ ನಂದು ಒಂದು ಅಳಿಲು ಸೇವಾ ಮಾಡ್ತಾ ಇದ್ದೀನಿ ಅಂತ ಆ ಮೂರನೇವನೊಬ್ಬ ಉತ್ತರ ಕೊಟ್ಟನಂತೆ. ಎಲ್ಲಾ ಕಡೆ ಅವ್ರು 3 ಜನರು ಮಾಡ್ತಿದ್ದದ್ದು ಒಂದೇನೆ, ದೇವಾಲಯ ಕಟ್ತಾ ಇದ್ದಾರೆ, ಅದರಲ್ಲಿ ನಂದು ಒಂದು ಅಳಿಲು ಸೇವಾ ಮಾಡ್ತಾ ಇದ್ದೀನಿ ಅಂತ ಯಾರು ಭಾವನೆ ಇಟ್ಕೊಂಡಿದ್ನಲ್ಲ, ಅವನಿಗೇನು ಹೆಚ್ಚು ಸಂಬಳ, ಹೆಚ್ಚು ಕೂಲಿ ಏನು ಸಿಗ್ತಿರ್ಲಿಲ್ಲ. 3 ಜನರಿಗೂ ಸಿಗೋದು ಅದೇ ಕೂಲಿ. ಅದರಲ್ಲಿ ಒಬ್ಬ ತಂತ್ರಜ್ಞಾನಿ, ಒಬ್ಬ ಇಂಜಿನಿಯರು, ಮತ್ತೊಬ್ಬ ಕೆಲಸದವರು ಅಂತೇನಿಲ್ಲ, 3 ಜನ ಕೆಲಸದವರೇ. ಆದರೆ ಕೆಲಸ ಅದೇ ಮಾಡಿದ್ರು ಕೂಡ ನಮ್ಮ ಧೋರಣೆ, ಅದನ್ನ ಇಂಗ್ಲಿಷ್ನಲ್ಲಿ ಆಟಿಟ್ಯೂಡ್ ಅಂತಾರೆ. ಕೆಲಸ ಅದೇ, ಆದರೆ ಅದ್ರ ಬಗ್ಗೆ ನಮಗಿರುವಂಥ ಧೋರಣೆ, ಆ ಧೋರಣೆಯಿಂದಾಗಿ ಆ ಕೆಲಸ ದೊಡ್ಡದಾಗ್ತದೆ ಅಂತ ಮಹಾಭಾರತನು ಕೂಡ ಬೇರೆ ಬೇರೆ ಕಡೆ ಹೇಳ್ತದೆ. ಅಲ್ಪಂ ಹಿ ಸಾರಭೂಯಿಷ್ಠಂ ಯತ್ಕರ್ಮ ಉದಾರಮೇವ ತತ್ ಕೃತಮೇವ ಅಕೃತಾಕ್ಷೇಯ ನಪಾಪಿಯೋಸ್ತ್ಯಕರ್ಮಣಃ ಅಂತ. ಅಲ್ಪಂ ಹಿ ಸಾರಭೂಯಿಷ್ಠಂ, ಒಂದು ಸಣ್ಣ ಕೆಲಸವೂ ಕೂಡ, ಮನೆ ಕಟ್ಟೋ ಕೆಲಸ, ಮನೆಯಲ್ಲಿ ಸ್ವಚ್ಛ ಮಾಡೋ ಕೆಲಸ, ಅಡಿಗೆ ಮಾಡೋ ಕೆಲಸ, ಅದು ಕೂಡ ಸಾರಭೂಯಿಷ್ಠ ಆಗಿದ್ರೆ, ಮಾಡೋ ಕೆಲಸವನ್ನೇ ಇದೊಂದೇನೋ ದೇವ್ರ ಪೂಜೆ, ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತೆಲ್ಲ ಭಾವನೆ ಇಟ್ಕೊಂಡು ಮಾಡಿದರೆ ಅದು ದೊಡ್ಡ ಕರ್ಮನೇ ಆಗ್ತದೆ. ನಮ್ಮನೆ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ಪ್ರತಿಯೊಂದು ಕೆಲಸಕ್ಕೂ ಕೂಡ ಇನ್ನೊಬ್ಬರನ್ನ ಕರೀಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ಲಿಕ್ಕಿಲ್ಲ. ಆದರೆ ಅದು ಹಿಂದಿನ ಧೋರಣೆ ಬದಲಾಗಬೇಕು, ಅದು ಹಿಂದಿನ ಆಟಿಟ್ಯೂಡ್ ಬದಲಾಗಬೇಕು. ಯತ್ಕರ್ಮ ಉದಾರಮೇವ ತತ್ ನಪಾಪಿಯೋಸ್ತಿ ಅಕರ್ಮಣಃ ಅಲ್ಪಂ ಹಿ ಸಾರಭೂಯಿಷ್ಠಂ ಯತ್ಕರ್ಮ ಉದಾರಮೇವ ತತ್ ಕೃತಮೇವ ಅಕೃತಾಶ್ರೇಯ. ಯಾವತ್ತು ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದೇ ಒಳ್ಳೆಯದು. ಅದರಿಂದ ನಮ್ಗೆ ಸಂಬಳ ಎಷ್ಟು ಸಿಕ್ಕೀತು, ಹಣ ಎಷ್ಟು ಸಿಕ್ಕೀತು, ಹೆಸರು ಎಷ್ಟು ಸಿಕ್ಕೀತು ಅಂತ ಆಲೋಚನೆ ಮಾಡೋದಕ್ಕಿಂತ ಕೆಲಸ ಮಾಡುವುದೇ ಒಳ್ಳೆಯದು. ಕೆಲಸವನ್ನು ನಿಲ್ಲಿಸಿ ಆಲಸಿಯಾಗಿ ಮನುಷ್ಯ ಬದುಕೋದಕ್ಕಿಂತ ಕೆಲಸ ಮಾಡುವುದೇ ಒಳ್ಳೆಯದು. ನಪಾಪಿಯೋಸ್ತಿ ಅಕರ್ಮಣಃ, ಕರ್ಮವನ್ನು ಪೂರ್ಣವಾಗಿ ನಿಲ್ಲಿಸಿ ಬದುಕುವುದೇನಿದೆಯಲ್ಲ ಅದಕ್ಕಿಂತ ಪಾಪ ಕೆಲಸ ಇನ್ನೊಂದಿಲ್ಲ. ನಾವು ಇನ್ನೊಬ್ಬರ ಕಿಸೆಯಲ್ಲಿದ್ದು ಹಣವನ್ನು ದೋಚದೇ ಇರಬಹುದು, ಇನ್ನೊಬ್ರಿಗೆ ಹಿಂಸೆ ಮಾಡಿಲ್ಲದೆ ಇರಬಹುದು, ಆದರೆ ನಮ್ಮ ಕೆಲಸವನ್ನು ಮಾಡುವುದನ್ನು ಬಿಟ್ಟಿದ್ದೀವಲ್ಲ, ಅದ್ರ ಬಗ್ಗೆ ಆಲಸ್ಯ ತೋರ್ತೀವಲ್ಲ, ಅದಕ್ಕಿಂತ ಹೆಚ್ಚಿನ ಪಾಪ ಇನ್ನೊಂದಿಲ್ಲ ಅಂತ ಮಹಾಭಾರತ ಎಚ್ಚರಿಸ್ತದೆ. ಇದೆಲ್ಲ ಹಿಂದಿನ ಅದರ ಧೋರಣೆ ಅಷ್ಟೇ. ರಾಷ್ಟ್ರ, ಒಂದು ಯಾವುದೋ ದೊಡ್ಡ ರಾಷ್ಟ್ರ, ಒಂದು ಸಮಾಜ ಏಕಾಏಕಿ ಮಹಾರಾಷ್ಟ್ರ, ದೊಡ್ಡ ರಾಷ್ಟ್ರ, ಇಡೀ ಜಗತ್ತಿಗೆ ಮಾದರಿಯಾಗಿ ನಿಲ್ಬೋದಂತಹ ರಾಷ್ಟ್ರ ಸಮಾಜ, ಅಂಥದ್ದೊಂದು ಸಮಾಜ, ಸುಸಂಸ್ಕೃತವಾದ ಧಾರ್ಮಿಕ ಸಮಾಜ ಅಂತ ಏಕಾಏಕಿ ಆಗೋದಿಲ್ಲ. ನಮ್ಮನ್ನು ಬಿಟ್ಟು ಸಮಾಜ ಇಲ್ಲಲ್ಲ, ನಮ್ಮನ್ನು ಬಿಟ್ಟು ಕುಟುಂಬವೂ ಇಲ್ಲ, ನಮ್ಮನ್ನು ಬಿಟ್ಟು ಸಮಾಜ ಇಲ್ಲ, ರಾಷ್ಟ್ರ ಇಲ್ಲ, ವಿಶ್ವವೂ ಇಲ್ಲ. ನಮ್ಮೆಲ್ಲರಿಂದಲೇ ಅದು ಆಗೋದು. ಅಡಿಪಾಯ ತುಂಬದೆ ಹೋದರೆ ಮೇಲಿನ ಗೋಡೆ ಮೇಲೆ ಏಳಲಿಕ್ಕಿಲ್ಲ, ಅದರಿಂದ ಮೇಲೆ ಛಾವಣಿ ತಯಾರಾಗಲಿಕ್ಕಿಲ್ಲ, ದೇವಾಲಯನೂ ತಯಾರಾಗಲಿಕ್ಕಿಲ್ಲ, ಒಳಗೆ ಗರ್ಭಗುಡಿಯಲ್ಲಿ ಆ ದೇವರ ವಿಗ್ರಹನೂ ಕೂಡ ಬಂದು ಕೂಡ್ಲಿಕ್ಕಿಲ್ಲ. ಇವೆಲ್ಲ ಆಗಲೇಬೇಕು. ಅದನ್ನ ನಿತ್ಯ ಮಾಡುವ ಕೆಲಸವನ್ನೇ ದರಿದ್ರ ಇದೇನು ಮುಗಿಯೋದು ಯಾವಾಗ ಅಂತೆಲ್ಲ ಭಾವಿಸುವುದಾದ್ರೆ ಅಂತ ಕೆಲಸದಿಂದ ನಮಗೂ ಲಾಭ ಆಗೋದಿಲ್ಲ, ಇನ್ನೊಬ್ಬರಿಗೂ ಕೂಡ ಅದರಿಂದ ಲಾಭ ಆಗೋದಿಲ್ಲ. ಬದಲಾವಣೆ ಇದು ಮಾಡ್ಲಿಕ್ಕಂತೂ ಇದನ್ನ ಮಾಡೋದಂತೂ ಮಾಡಲೇಬೇಕು. ನಿಲ್ಲಿಸಿದ್ರೆ ಉಪವಾಸ ಕೊಡಬೇಕಾಗ್ತದೆ. ಮನೆಯಲ್ಲಿ ಅಡಿಗೆ ಮಾಡೋದು ನಿಲ್ಲಿಸಿದ್ರೆ ಅಥವಾ ನಾವೇನಾದ್ರೂ ವೃತ್ತಿ ಮಾಡೋದನ್ನ ನಿಲ್ಲಿಸಿದ್ರೆ ಉಪವಾಸ ಕೊಡಬೇಕಾಗ್ತದೆ. ಏನಾದ್ರೂ ಒಂದು ಮಾಡಲೇಬೇಕು. ಮಾಡಬೇಕಾದ್ದು ಅನಿವಾರ್ಯ ಅಂತ ಆದ್ಮೇಲೆ ಅದಕ್ಕೆ ಇದು ಕುಟುಂಬದ ಸೇವಾ, ಆ ಮೂಲಕ ದೇಶದ ಸೇವೆ, ಭಗವಂತನ ಸೇವೆ ಅಂತೆಲ್ಲ ಒಂದು ಭಾವನೆ ಇಟ್ಕೊಂಡು ಅದೇ ಕೆಲಸ ಮಾಡಿದರೆ ಆ ಕರ್ಮ ಘೋರ ಆಗೋದಿಲ್ಲ, ಆ ಕರ್ಮ ದರಿದ್ರ ಕೆಲಸ ಆಗೋದಿಲ್ಲ. ಆ ಕೆಲಸದ ಹಿಂದೆ ಒಂದು ದೈವಿಕತೆ, ಸ್ಪಿರಿಚುಯಾಲಿಟಿ ಅದಕ್ಕೆ ಬರ್ತದೆ. ಅದರಿಂದ ನಮಗೂ ಸಂತೋಷ ಆಗ್ತದೆ. ನೋಡೋರಿಗೂ ಕೂಡ ನಾವು ಕೆಲಸ ಏನು ಮಾಡ್ತಿದ್ದೀವಿ ಅದರಿಂದ ಇನ್ನೊಬ್ಬರ ಮೇಲೆ ಅದು ಪರಿಣಾಮ ಬೀರ್ತದೆ. ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣಃ ಅಂತ ಶಾಸ್ತ್ರ ಹೇಳ್ತದೆ. ಈ ಮರದಲ್ಲಿ ಸಾಕಷ್ಟು ಹೂಗಳು ಬಿಟ್ಟಿವೆ ಅಂತಂದ್ರೆ ಆ ಹೂವಿನ ಸುಗಂಧ ಸುತ್ತಲೂ ಎಲ್ಲಾ ಕಡೆ ಪಸರಿಸ್ತಾ ಇರ್ತದೆ. ಇಲ್ಲೊಂದು ಹೂವಿದೆ ಬನ್ನಿ ಅಂತ ಯಾರು ಅದಕ್ಕೆ ಶಪಥ ಮಾಡಿ ಕರಿಬೇಕಾಗಿಲ್ಲ. ಹೂವಿನ ಮರ ಇದೆ ಬನ್ನಿ ಅಂತ ಯಾರು ಅದನ್ನು ಶಪಥ ಮಾಡಿ ಕರಿಬೇಕಾಗಿಲ್ಲ. ಬಹಳ ದೂರ ಆಗಿದ್ರೆ ಅದ್ರ ಸುಗಂಧ ಹೋಗದೆ ಇರಬಹುದು. ಆವಾಗ ಇಂಥದ್ದೊಂದು ಮರ ಅಲ್ಲಿದೆ ನೋಡ್ರಿ ಅಂತ ಅಲ್ಲೊಂದು ಬೋರ್ಡ್ ಹಾಕಬೇಕಾದ ಪ್ರಸಂಗ ಬರ್ಬೋದು. ಸಮೀಪದಲ್ಲಿದ್ದವರಿಗಂತೂ ಅದರ ಸುಗಂಧ ಬಂದೇ ಬರ್ತಿರ್ತದೆ. ಏವಂ ಪುಣ್ಯಸ್ಯ ಕರ್ಮಣಃ, ಮಾಡುವ ಸತ್ಕರ್ಮ ಏನಿದೆ, ನಮ್ಮ ಕುಟುಂಬದ ಕೆಲಸ, ಸಮಾಜದ ಕೆಲಸ, ರಾಷ್ಟ್ರದ ಕೆಲಸ, ಅದು ಆ ಪುಣ್ಯ ಕೆಲಸ ಏನಿದೆ ಅದರ ಸುಗಂಧ ಎಲ್ಲ ಕಡೆ ತಾನಾಗೇ ಹೋಗ್ತದೆ. ನಹಿ ಕಸ್ತೂರಿ ಕಾಮೋದ ಶಪಥೇನ ವಿಭಾವ್ಯತೆ. ಕಸ್ತೂರಿ ಅಂತೇನು ತಿಲಕದ ರೂಪದಲ್ಲಿ ದೇವರಿಗೆ ಹಚ್ತಾರಲ್ಲ, ಅದಕ್ಕೆ ಒಳ್ಳೆ ಸುಗಂಧ ಇರ್ತದೆ.
ಅದಕ್ಕೆ ಒಳ್ಳೆ ಸುಗಂಧ ಇದೆ ಅಂತ ಯಾರು ಶಪಥ ಮಾಡಬೇಕಾಗಿಲ್ಲ, ಬನ್ನಿ ನೋಡಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿಲ್ಲ. ಅದಕ್ಕೆ ತಾನಾಗೇ ಜನರಿಗೆ ಗೊತ್ತಾಗ್ತದೆ. ಇವತ್ತಿನ ಕಾಲ ಪ್ರತಿಯೊಂದಕ್ಕೂ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿದೆ, ಅದು ವಿಷಯ ಬೇರೆ. ನಾವು ಮಾಡುವ ಕೆಲಸಗಳಿಗೂ ನಮ್ಮ ವಸ್ತುಗಳಿಗೂ ನಾವು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿದೆ. ಪ್ರಾಯ ಈಗ ದೇವರು ನಮ್ಮ ಎದುರಿಗೆ ಬಂದರೂ ಕೂಡ ಅವನು ಮಾಡೋ ಕೆಲಸಗಳಿಗೂ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಡದೇ ಹೋದ್ರೆ ಆ ದೇವರನ್ನು ಯಾರು ಮಾತಾಡಿಸ್ಲಿಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಬರ್ತದೇನೋ ಇವತ್ತಿನ ಕಾಲ ಅಡ್ವರ್ಟೈಸ್ಮೆಂಟಿನ ಕಾಲ, ಅದು ವಿಷಯ ಬೇರೆ. ಆ ಸುಭಾಷಿತ ಬರೆದವ್ರ ಕಾಲದಲ್ಲಿ ಇದಕ್ಕೆಲ್ಲದಕ್ಕೂ ಅಡ್ವರ್ಟೈಸ್ಮೆಂಟ್ ಬೇಕಾಗಿರಲಿಲ್ಲ, ಎಲ್ಲವೂ ತಾನಾಗೆ ಗೊತ್ತಾಗ್ತಿತ್ತು. ಜನರ ಗುಣನೂ ಹಾಗಿತ್ತು, ಕರ್ಮಗಳ ಶಕ್ತಿಯೂ ಹಾಗಿತ್ತು. ಆದ್ರಿಂದ ಅದನ್ನ ದೇಶ ಸೇವಾ ಅಂತ ಮನುಷ್ಯ ಮಾಡಿದ್ರೆ, ಸಮಾಜ ಸೇವಾ ಅಂತ ಮಾಡಿದ್ರೆ, ಭಗವಂತನ ಸೇವಾ ಅಂತ ಮಾಡಿದ್ರೆ, ಹಿಂದಿನ ಧೋರಣೆ ಬದಲಾದ್ರೆ ಆ ಕೆಲಸ ತಾನಾಗಿಯೇ ಅದು ಬೇಸರ ಭರಿಸುವ ಕೆಲಸ, ಏಕತಾನತೆಯ ಕೆಲಸ ಆಗೋದಿಲ್ಲ. ಒಂದಷ್ಟು ಸಮಾಧಾನ ಕೊಡ್ತದೆ. ಮಾಡುವುದನ್ನೇ ಹಾಗೆ ಮಾಡಬೇಕು. ಉದ್ಯೋಗಸ್ಥರಾದವರು ಕೇವಲ ತಮ್ಮ ಸಂಬಳಕ್ಕಾಗಿ ಅದನ್ನು ದುಡಿಯದೆ ತಾವಿರುವ ಸ್ಥಿತಿಯಲ್ಲೇ ಏನು ಸಮಾಜಕ್ಕೆ ಉಪಕಾರ ಮಾಡಬಹುದು ಅನ್ನೋದನ್ನು ಆಲೋಚನೆ ಮಾಡಬೇಕು. ವ್ಯಾಪಾರಸ್ಥರಾದವರು ಕೂಡ ಇದನ್ನು ಅನೇಕ ಕಡೆ ಮ್ಯಾನೇಜ್ಮೆಂಟ್ ಗುರುಗಳು ಅಂತೆಲ್ಲ ಅಂತಿರ್ತಾರಲ್ಲ, ನಮ್ಮ ವ್ಯಾಪಾರ ನಾವು ವರ್ಧನೆ ಮಾಡ್ಕೊಳ್ಳೋದು ಹೇಗೆ, ನಮ್ಮ ವ್ಯಾಪಾರವನ್ನು ವಿಸ್ತರಿಸುವುದು ಹೇಗೆ ಅಂತೆಲ್ಲ ಇತ್ತೀಚಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ನಮಗೆ ಕೌನ್ಸಿಲಿಂಗ್ ಕೊಡೋರಿದ್ದಾರೆ. ವ್ಯಾಪಾರ ಮಾಡುವವರು ನಾವು ನಮ್ಮಲ್ಲಿರುವ ವಸ್ತುವನ್ನು ನಿಮಗೆ ಕೊಡ್ತೇವೆ, ನಿಮ್ಮಲ್ಲಿರುವ ದುಡ್ಡು ನೀವು ನಮ್ಗೆ ಕೊಡ್ತೀರಿ ಅಂತಿಷ್ಟು ಮಾತ್ರ ಆಲೋಚನೆ ಮಾಡಿದೆ. ನಮ್ಮಲ್ಲಿರುವ ವಸ್ತುವನ್ನು ನಾವು ನಿಮಗೆ ಕೊಟ್ಟಿದ್ದೀವಿ, ಆ ಕೊಡುವ ಮೂಲಕ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ಕೊಡುವುದು ನಮ್ಮ ಕೆಲಸ ಅಂತ ಒಂದು ಮಾತಾಡಿದ್ರು ಅಂತ ತಿಳ್ಕೊಡ್ರಿ. ವ್ಯಾಪಾರಕ್ಕೆ ಬಂದವರಿಗೆ ಈ ವಸ್ತುವಿಗೆ ಇಷ್ಟು ದುಡ್ಡು ಅಂತ ಅಷ್ಟು ಮಾತ್ರ ಅಲ್ಲೊಂದು ಬೋರ್ಡ್ ಹಾಕಿ ಆ ಬಂದವ್ರ ಜೊತೆ ನಾವು ಅಷ್ಟು ಮಾತ್ರ ಮಾತಾಡಿದ್ರೆ, ನಿಮ್ಮ ದುಡ್ಡು ನಮ್ಮ ವಸ್ತು ಇಷ್ಟೇ ಮಾತಾಡಿದ್ರೆ ಅದರಿಂದ ಆಗುವ ಪರಿಣಾಮಕ್ಕೂ ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅಲ್ಲಂತ ಒಂದು ಬೋರ್ಡ್ ಹಾಕಿದ್ರೆ, ಬಂದವ್ರನ್ನ ನಗುಮುಗದಿಂದ ಮಾತಾಡಿಸಿದ್ರೆ, ಸಹಜವಾಗಿಯೇ ಇವತ್ತು 100 ರೂಪಾಯಿ ಇದ್ದದ್ದು ನಾಳೆ ₹1,00,000 ಆಗ್ಲಿಕ್ಕಿಲ್ಲ, 100 ರೂಪಾಯಿ ಇದ್ದದ್ದು 101 ಅಂತೂ ಹಾಗೇ ಆಗ್ತದೆ. ಇದು ಸಹಜವಾಗೇ ಆಗ್ತದೆ. ಮತ್ತು ಅಭಿವೃದ್ಧಿ ಅನ್ನೋದೇನಿದೆಯಲ್ಲ, ಅಥವಾ ಯಶಸ್ಸು, ಸಕ್ಸಸ್ ಅನ್ನೋದೇನಿದೆಯಲ್ಲ, ಸಕ್ಸಸ್ಸು ಅಂತಂದ್ರೆ ಅದು ಕೇವಲ ಒಂದಿದ್ದು 200 ಆಗುವುದಲ್ಲ. ಇವತ್ತು 100 ರೂಪಾಯಿ ಗಳಿಸ್ತಾ ಇದ್ದವರು ನಾವು 200 ರೂಪಾಯಿ ಗಳಿಸ್ತೀವಿ ಅಂದ್ರೆ ಬರೇ ಡೆವಲಪ್ಮೆಂಟ್ ಮಾತ್ರ ಸಕ್ಸಸ್ ಅಲ್ಲ. ಎಲ್ಲಾ ಕಡೆನೂ ಡೆವಲಪ್ಮೆಂಟೇ ಸಕ್ಸಸ್ ಅಲ್ಲ. ಎಲ್ಲಾ ಕಡೆನೂ ಗ್ರೋತ್, ಬೆಳವಣಿಗೆ ಅದೇ ಸಕ್ಸಸ್ ಅಲ್ಲ. ಗ್ರೋತ್ ಎಲ್ಲ ಸಕ್ಸಸ್ ಅಲ್ಲ. ಯಾಕಂದ್ರೆ ನಮ್ಮ ದೇಹದೊಳಗೆ ಕ್ಯಾನ್ಸರ್ ಸೇರ್ಕೊಂಡ್ರೆ ಆ ಕ್ಯಾನ್ಸರು ನಿತ್ಯ ಗ್ರೋತ್ ಕಾಣ್ತಾ ಇರ್ತದೆ. ಅದನ್ನ ಯಾರು ಸಕ್ಸಸ್ ಅಂತ ಅನ್ನೋದಿಲ್ಲ. ಇಷ್ಟಿದ್ದದ್ದು ಇಷ್ಟಾದ್ರೆ, ಅಷ್ಟಿದ್ದದ್ದು ಅಷ್ಟಾದ್ರೆ ಅದನ್ಯಾದ್ರೂ ಯಶಸ್ಸು ಅನ್ನೋದಿಲ್ಲ. ಯಶಸ್ಸು ಅಂದ್ರೆ ಯಾವುದು? ಅದರಿಂದ ಏನಾದ್ರೂ ಸತ್ಪರಿಣಾಮ ಆಗಬೇಕು. ಸತ್ಪರಿಣಾಮ ಆದ್ರೆ ಅದು ಯಶಸ್ಸು. ಬರೇ ಇಷ್ಟಿದ್ದದ್ದು ಅಷ್ಟಾದ್ರೆ ಅದು ಬರೇ ಬೆಳವಣಿಗೆ ಆಯ್ತು. ಅದು ವ್ಯಾಪಾರಸ್ಥನಲ್ಲೂ, ಕೃಷಿ ಮಾಡುವವನಲ್ಲೂ, ಉದ್ಯೋಗ ಮಾಡುವವನಲ್ಲೂ, ಮತ್ತೇನೇ ಕೆಲಸ ಮಾಡುವವನಲ್ಲೂ ಕೂಡ ಇವತ್ತು ಅರ್ಧ ಗಂಟೆ ಪ್ರವಚನ ಹೇಳುವವರು ನಾಳೆ 1 ಗಂಟೆ ಹೇಳಿದ್ವಿ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ನಿಮ್ದು ಹೋಯ್ತು, ಇನ್ನೊಬ್ರದ್ದು ಹೋಯ್ತು ಅಷ್ಟೇ. ಆದ್ರೆ ಆ ಇನ್ನೊಂದು ಅರ್ಧ ಗಂಟೆ ನೀವು ಹೇಳಿದ್ರಿಂದ ಅಥವಾ ಬರೇ ಅರ್ಧ ಗಂಟೆ ಹೇಳಿದ್ರಿಂದ ನಿಮಗೇನು ಸತ್ಪರಿಣಾಮ ಆಯ್ತು? ನೀವೇನು ಅಳವಡಿಸ್ಕೊಂಡ್ರಿ? ನಿಮ್ಮ ಮಾತು ಕೇಳಿ ಮತ್ತೆ ಜನ ಏನು ಅಳವಡಿಸ್ಕೊಂಡ್ರು? ಅವ್ರ ಜೀವಮಾನದಲ್ಲಿ ಅದರಿಂದ ಏನಾದ್ರು ಪರಿಣಾಮ ಆದ್ರೆ ಆವಾಗ ಅದನ್ನ ಯಶಸ್ಸು ಅಂತಾರೆ. ಇಲ್ಲದೆ ಹೋದ್ರೆ ಒಂದಿಷ್ಟು ಸಮಯ, ಇಷ್ಟು ಸಮಯ ಇದ್ದದ್ದು ಅಷ್ಟು ಸಮಯ ಹೋಯ್ತು ಅಷ್ಟೇ. ಒಂದಿದ್ದದ್ದು 2 ಆಯ್ತು, 2 ಇದ್ದದ್ದು 4 ಆಯ್ತು ಅಷ್ಟೇ. ಇದರಿಂದ ಏನು ಉಪಯೋಗ ಇಲ್ಲ. ಆದ್ರಿಂದ ಬೆಳವಣಿಗೆ ಮುಖ್ಯ ಅಲ್ಲ, ಸತ್ಪರಿಣಾಮ ಮುಖ್ಯ ಯಾವತ್ತೂ ಕೂಡ. ಇದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಅದನ್ನ ಆಲೋಚನೆ ಮಾಡಿ ಈ 3ನೇ ಅಧ್ಯಾಯಕ್ಕೆ ಕೈ ಹಾಕಬೇಕು. ಆವಾಗ ಕರ್ಮ ಘೋರ ಅಂತ ಅನ್ಸೋದಿಲ್ಲ, ಘೋರ ಅಂತ ಅನ್ಸೋದಿಲ್ಲ, ದರಿದ್ರ ಅಂತ ಅನ್ಸೋದಿಲ್ಲ, ಬೋರಿಂಗ್ ಅಂತ ಅನ್ಸೋದಿಲ್ಲ. ಅದ್ರಲ್ಲಿ ನಮ್ಗೊಂದು ಸಂತೋಷ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ನನಗದ್ರಿಂದ ಒಳ್ಳೇದಾಗಬೇಕಾಗಿದೆ, ಏನಾದರೂ ಹೇಳು ಅಂತ ಅರ್ಜುನ ಅವನನ್ನು ಕೇಳಿದ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಈ ಜಗತ್ತಿನಲ್ಲಿ ಕರ್ಮಯೋಗಿಗಳು ಮತ್ತು ಜ್ಞಾನಯೋಗಿಗಳು ಅಂತ ಇಬ್ಬರಿದ್ದಾರೆ. ಅದನ್ನು ಹಿಂದೆನೂ ಹೇಳಿದ್ದೇನೆ ಮತ್ತು ಈಗೂ ಕೂಡ ವಿವರಣೆ ಮಾಡಿ ಹೇಳುವವನಿದ್ದೇನೆ. ಜ್ಞಾನಿಗಳಾದವರು ಜ್ಞಾನಯೋಗದಿಂದ ಮುನ್ನಡಿತಾರೆ, ಭಗವಂತನನ್ನು ಕಾಣುತ್ತಾರೆ. ಮತ್ತೆ ಕರ್ಮಯೋಗಿಗಳಾದವರು ಕರ್ಮಯೋಗವನ್ನು ಮಾಡಿಯೇ ಮುನ್ನಡಿತಾರೆ, ಭಗವಂತನನ್ನು ಕಾಣ್ತಾರೆ. ಹಾಗಾದ್ರೆ ಜ್ಞಾನಯೋಗಿಗಳು ಅಂದ್ರೆ ಯಾರು? ಕರ್ಮಯೋಗಿಗಳು ಅಂದ್ರೆ ಯಾರು? ವಸ್ತುತಃ ಯಾರನ್ನ ಜ್ಞಾನಯೋಗಿಗಳು ಅಂತ
ಋಷಿಗಳು ಮೊದಲಾದವ್ರನ್ನ ಮೇಲ್ಮಟ್ಟದಲ್ಲಿರೋರನ್ನ ಹೇಳ್ತೀವಲ್ಲ, ಅವರು ಸ್ವಲ್ಪ ಕರ್ಮ ಮಾಡೇ ಮಾಡ್ತಾರಲ್ಲ. ಕರ್ಮವನ್ನು ಮಾಡದೆ ಯಾರು ಸುಮ್ಮನೆ ಇರ್ಲಿಕ್ಕೆ ಬರೋದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಒಂದೇ ಒಂದು ಕ್ಷಣನೂ ಕರ್ಮ ಮಾಡದೆ ಯಾರು ಸುಮ್ಮನೆ ಇರೋದಿಲ್ಲ. ಕರ್ಮವನ್ನು ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ. ಹಾಗಾದ್ರೆ ಆ ಜ್ಞಾನಯೋಗಿಗಳು ಅಂತ ನಾವು ಯಾರು ಮೇಲ್ಮಟ್ಟದಲ್ಲಿದ್ದವ್ರನ್ನ ಕರಿತೇವಲ್ಲ, ಅವರಾದ್ರೂ ಕೂಡ ಒಂದು ಸ್ವಲ್ಪ ಕರ್ಮ ಮಾಡೇ ಮಾಡ್ತಿರ್ತಾರೆ. ಕರ್ಮವನ್ನು ಅವ್ರೇನು ಪೂರ್ಣ ನಿಲ್ಲಿಸಿಲ್ಲ. ಮತ್ತೆ ಕರ್ಮಯೋಗಿಗಳು ಸಾಮಾನ್ಯವಾಗಿ ಮನುಷ್ಯರನ್ನ ಕರ್ಮಯೋಗಿಗಳು ಅಂತಂತಾರೆ. ಈ ಕರ್ಮಯೋಗಿಗಳು ಅಂತ ಏನಿದ್ದಾರಲ್ಲ, ನಾವೆಲ್ಲ ಕರ್ಮಯೋಗಿಗಳು. ನಾವು ಬರೇ ಕರ್ಮ ಮಾಡ್ತೀವಿ ಅಂತ ಏನಿಲ್ಲಲ್ಲ. ನಾವೇನು ಯಂತ್ರ ಅಲ್ಲಲ್ಲ. ಯಂತ್ರ ಒಂದೇನೋ ಕೆಲಸ ಮಾಡ್ತಿರ್ತದೆ, ಅದಕ್ಕೊಂದು ಸ್ವಿಚ್ ಒತ್ತಿದ್ರೆ ಅದು ಕೆಲಸ ಮಾಡ್ತಾ ಹೋಗ್ತದೆ. ಅದಕ್ಕೆ ಸ್ವಲ್ಪವೂ ಜ್ಞಾನ ಇಲ್ಲ. ಏನಾದರೂ ಇದ್ರೆ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರೊಳಗೆ ತುಂಬಬೇಕಷ್ಟೇ. ಆ ಬುದ್ಧಿಮತ್ತೆನೂ ನಾವು ಕೊಟ್ಟಾಗ ಬರ್ತದೆ ಹೊರತು, ಇಲ್ಲದೆ ಹೋದ್ರೆ ಅದಕ್ಕೇನು ಬುದ್ಧಿ ಬರೋದಿಲ್ಲ. ಪೂರ್ಣವಾಗಿ ಏನೂ ಬುದ್ಧಿ ಇಲ್ಲದೆ ಬರೇ ಕೆಲಸವನ್ನು ಮಾಡೋದು ಯಂತ್ರ ಮಾತ್ರ. ಅದ್ರ ಹಿಂದೆ ಸ್ವಲ್ಪ ಜ್ಞಾನ, ಮಾಹಿತಿ, ಇದು ಮನುಷ್ಯ ಕರ್ಮಯೋಗಿಗಳು ಅಂತ ಕರೆಸ್ಕೊಂಡಿರುವಂತಹ ಮನುಷ್ಯನಿಗೂ ಇದ್ದೇ ಇರ್ತದೆ. ಆದರೆ ನಮಗೆ ಜ್ಞಾನ ಕಡಿಮೆ, ಕರ್ಮ ಹೆಚ್ಚು. ಮನುಷ್ಯರಿಗೆ ಮೇಲ್ಮಟ್ಟದಲ್ಲಿರುವಂಥವರಿಗೆ ಜ್ಞಾನ ಹೆಚ್ಚು, ಕರ್ಮ ಕಡಿಮೆ, ಇಷ್ಟೇ ವ್ಯತ್ಯಾಸ. ಅನೇಕ ಕಡೆ ಈ ಒಂದು ಸಾಧನೆ ಮಾಡಬೇಕಾದ್ರೆ ಎಲ್ಲಾ ಕರ್ಮಗಳನ್ನು ನಿಲ್ಲಿಸಬೇಕು ಅಂತ ಕೇಳಿ ಬರ್ತಿರ್ತದೆ. ಕರ್ಮದ ಬಂಧನವನ್ನು ಕಳ್ಕೋಬೇಕು ನಾವೆಲ್ಲರೂ. ಹಿಂದೆ ಇದನ್ನ ಅನೇಕ ಕಡೆ ನೋಡಿದ್ದೇವೆ. 14 ವರ್ಷ ಆದ ಕೂಡಲೇ ನಮಗೆ ಜವಾಬ್ದಾರಿ ಬರ್ತದೆ. 14 ವರ್ಷ ಆದ ಕೂಡಲೇ ಜವಾಬ್ದಾರಿ ಬರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ. 18, 16 ಅಲ್ಲ, ಅದು ಆಧುನಿಕ ಕಾನೂನು ಅಷ್ಟೇ. ಆದ್ರಿಂದಲೇ ಅದನ್ನ 16, 18 ಅಂತ ಅವರು ಆಲೋಚನೆ ಮಾಡ್ತಾ ಯಾವುದನ್ನ ಮೆಜಾರಿಟಿ ಅಂತ ಅವರು ಮನುಷ್ಯ ಪ್ರೌಢತೆಗೆ ಬರ್ತಾನೆ ಅಂತ ಆಲೋಚನೆ ಮಾಡಿದಾರಲ್ಲ, ಅದಕ್ಕಿಂತ ಕೆಳಗಿರುವವರು ಏನಾದರೂ ಅಪರಾಧ ಮಾಡಿದರೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಅನ್ನೋದು ಇವತ್ತಿನ ಕಾನೂನಿನಲ್ಲಿ ಬಹಳ ಗೊಂದಲಕ್ಕೆ ವಿಷಯ ಆಗಿಬಿಟ್ಟಿದೆ. ಅಪರಾಧಗಳು ನಡೀತಾನೆ ಹೋಗಿವೆ, ಕಾನೂನಿನ ಕಣ್ಣಿಂದ ಅವು ತಪ್ಪಿಸ್ಕೋತಾನೆ ಇವೆ. ಆದರೆ ಕಾನೂನಿನ ಕಣ್ಣು ಬೇರೆ, ಭಗವಂತನ ಕಣ್ಣು ಬೇರೆ. ಭಗವಂತನ ಕಣ್ಣಿನಲ್ಲಿ 14 ವರ್ಷಕ್ಕೆ ಮೆಜಾರಿಟಿ ಬರ್ತದೆ. ಭಗವಂತನ ಕಾನೂನನ್ನು ಗೌರವಿಸುವುದನ್ನು ನಾವು ಕಲ್ತ್ಕೊಳ್ಬೇಕು. ಇದೊಂದು ಮಾತು ಇತ್ತೀಚೆಗೆ ನಾನು ಎಲ್ಲೋ ಓದಿದಾಗ ಕೇಳಿದಾಗ ನನಗೆ ಬಂದಿತ್ತು. ದ ಒನ್ ಹೂ ನೋಸ್ ಟು ಒಬೇ ದ ಲಾಸ್ ಆಫ್ ಲಾರ್ಡ್ ಕ್ಯಾನ್ ಒಬೇ ದ ಲಾಸ್ ಆಫ್ ಸೊಸೈಟಿ ಆಲ್ಸೋ. ಯಾರು ಭಗವಂತನ ಕಾನೂನನ್ನು ಗೌರವಿಸ್ತಾನ ಅವನು ಸಮಾಜದ ಕಾನೂನನ್ನು ಗೌರವಿಸ್ತಾನೆ. ಯಾರಿಗೆ ಧರ್ಮ, ಭಗವಂತ ಇದರಲ್ಲಿ ಆಸಕ್ತಿ ಇರ್ತದ ಅವನು ಸಮಾಜದ ಕಾನೂನನ್ನು ಅನುಸರಿಸಿ ಬದುಕ್ತಾನೆ. ಯಾರಿಗೆ ಧರ್ಮ, ಭಗವಂತ ಇತ್ಯಾದಿಗಳ ಬಗ್ಗೆ ಶ್ರದ್ಧಾ ಇಲ್ಲ, ಆಸಕ್ತಿ ಇಲ್ಲ, ಅವರು ನೀವು ಎಷ್ಟೇ ಬಲಿಷ್ಠವಾದ ಪೊಲೀಸ್ ವ್ಯವಸ್ಥೆ ಇಟ್ಟರು, ಮಿಲಿಟರಿ ವ್ಯವಸ್ಥೆ ಇಟ್ಟರು, ಎಷ್ಟೇ ಬಿಗಿಯಾದ ಕಾನೂನು ತಂದ್ರು ಅವರು ಅದರಿಂದ ನುಣುಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರಿಂದ ಮನುಷ್ಯ ಆಸ್ತಿಕನಾಗೋದು ಮುಖ್ಯ. ನಾಸ್ತಿಕರಾದವರು ಸಜ್ಜನರು ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾಸ್ತಿಕರಲ್ಲೂ ಅನೇಕ ಜನ ಸಜ್ಜನರು ಇದ್ದೇ ಇರ್ತಾರೆ. ಆದ್ರೆ ಮುಖ್ಯವಾಗಿ ಮನುಷ್ಯ ಸಜ್ಜನನಾಗಬೇಕಾದ್ರೆ ಅಂತರಂಗದಲ್ಲಿ ಆಸ್ತಿಕನಾಗೋದು ಮುಖ್ಯ. ಆಸ್ತಿಕನಾಗೋದು ಮುಖ್ಯ ಆದ್ಮೇಲೆ 14 ವರ್ಷಕ್ಕೆ ನಮ್ಮ ಜವಾಬ್ದಾರಿ ಬರ್ತದೆ ಅಂತ ಶಾಸ್ತ್ರ ಹೇಳ್ತದೆ. 14 ವರ್ಷ ಆದ ಮೇಲೆ ಈ ಜನ್ಮದಲ್ಲಿ ಮುಂದೆ ಒಂದು 50-60 ವರ್ಷ, 60-70 ವರ್ಷ ನಾವು ಬದುಕಿದೀವಿ ಅಂದಮೇಲೆ ಮುಂದಿನ 10 ಜನ್ಮಕ್ಕೆ ಸಾಕಾಗುವಷ್ಟು ಕರ್ಮ ಮಾಡ್ತೀವಿ ಅಂತ ಶಾಸ್ತ್ರ ಹೇಳ್ತದೆ. ಅದನ್ನ ಹಿಂದೆ ನಾವು ನೋಡಿದ್ದೀವಿ. ಮತ್ತೆ ಹಾಗಾದ್ರೆ ಕರ್ಮ ನಮ್ಮನ್ನು ಕಟ್ಟಿ ಹಾಕ್ತಾನೆ ಇರ್ತದೆ. ಈ ಜನ್ಮದಲ್ಲಿ ಒಂದೇನೋ ಕರ್ಮ ಮಾಡಿದ್ವಿ, ಮತ್ತೊಂದು ಜನ್ಮ ತಳೆದೆವು, ಅಲ್ಲಿ ಮತ್ತೊಂದಿಷ್ಟು ಕರ್ಮ ಮಾಡಿದೆವು, ಅದು ಮತ್ತೆ ಮುಂದಿನ 10 ಜನ್ಮಕ್ಕೆ ಕಾರಣ ಆಯಿತು. ನಮ್ಮನ್ನು ಕಟ್ಟಿ ಹಾಕ್ತಾ ಇರ್ತದಲ್ಲ ಇದು. ಇದ್ರ ಗತಿ ಏನಾಗಾದ್ರೆ ನಾವು ಇದನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂತ ಮನುಷ್ಯ ಆಲೋಚನೆ ಮಾಡಿ ಕರ್ಮ ಮಾಡುವುದನ್ನೇ ಬಿಟ್ಟು ಬಿಡ್ತೀನಿ ಅಂತೇನಾದರೂ ಪ್ರಯತ್ನ ಪಡ್ಬೋದಾ ಅಂದ್ರೆ ಮಿಥ್ಯಾಚಾರ ಉಚ್ಯತೆ. ಕರ್ಮ ಮಾಡುವುದನ್ನೇ ಪೂರ್ಣವಾಗಿ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಾದ್ರೂ ಏನಾದರೂ ಆಲೋಚನೆ ಮಾಡಬೇಕು. ಕೈಯಿಂದ, ಕಾಲಿನಿಂದ ನಾವೇನು ಪಾಪಕೃತ್ಯವನ್ನು ಮಾಡದೇ ಇರಬಹುದು. ಆದರೆ ನಿಮ್ಮ ಬಗ್ಗೆ, ಅವ್ರ ಬಗ್ಗೆ, ಮತ್ತೊಬ್ಬ ಯಾವ ಸ್ತ್ರೀಯ ಬಗ್ಗೆ, ಸ್ತ್ರೀ ಪುರುಷನ ಬಗ್ಗೆ ಮನಸ್ಸಿನಿಂದ ಏನಾದರೂ ಕೆಟ್ಟದನ್ನು ಆಲೋಚನೆ ಮಾಡ್ತಿದ್ರೆ ಅದು ಕಾನೂನಿಗೂ ಗೊತ್ತಾಗೋದಿಲ್ಲ. ಆದ್ರಿಂದ ಮನಸ್ಸಿನಿಂದ ಆದರೂ ನಾವು ಪಾಪಕರ್ಮಗಳನ್ನು ಮಾಡ್ತಾನೆ ಹೋಗ್ತೀವಿ. ಮನಸ್ಸನ್ನ ಸ್ತಬ್ಧ ಮಾಡ್ಲಿಕ್ಕೆ ಬರೋದಿಲ್ಲ. ಮಲ್ಕೊಂಡು ಬಿಡೋಣ ಅಂದ್ರೆ ಮಲ್ಕೊಂಡಾಗಾದ್ರೂ ದುಷ್ಟ ಕನಸುಗಳು, ದುರಾಲೋಚನೆಗಳು ಯಾವಾಗಾದ್ರೂ ಕನಸಿನ ರೂಪದಲ್ಲಿ ಹೊರಗೆ ಬರ್ತಾವಲ್ಲ. ಕನಸೇನು ಸುಮ್ಮನೆ ಬೀಳೋದಲ್ಲಲ್ಲ, ಗೋಡೆ ಮೇಲೆ ಮಾಡಿದ ಪೇಂಟಿಂಗ್ ಅಲ್ಲಲ್ಲ ಕನಸಂದ್ರೆ, ನಮ್ಮ ಒಳಗಿರೋ ಆಲೋಚನೆ ಹೊರಗೆ ಬರೋದು. ಆದ್ರಿಂದ ಎಚ್ಚರ ಇದ್ದಾಗಂತೂ ಬಿಡಿ, ಎಲ್ಲ ಕೈ ಕಟ್ಟಿ ಕೂಡಿಸಿದ್ರು, ಜೈಲಿನೊಳಗೆ ಹಾಕಿದ್ರು
ಮನಸ್ಸು ಕೆಟ್ಟ ಆಲೋಚನೆ ಮಾಡ್ತಿರ್ತದೆ. ಒಂದ್ಸರಿ ಹೊರಗೆ ಬಿಡಿ, ನಿಮ್ಮನ್ನು ನೋಡ್ತೇನೆ ನಾನು ಅಂತಿರ್ತದೆ. ನಿದ್ರೆ ಮಾಡಿದ್ರೆ ಅಲ್ಲೂ ದುರಾಲೋಚನೆಗಳು ಹೊರಗೆ ಬಂದೇ ಬರ್ತಿರ್ತವೆ. ಆದ್ರಿಂದ ಭಗವಂತನ ಕಾನೂನುಗಳನ್ನು ಗೌರವಿಸೋದನ್ನು ಕಲ್ತ್ರೆ ಇದೆಲ್ಲ ಸಮಸ್ಯೆ ಪರಿಹಾರ ಕಾಣ್ತದೆ. ಹಾಗಾದ್ರೆ ಕರ್ಮವನ್ನೇ ಮಾಡೋದನ್ನು ಬಿಡೋಣ ಅಂದ್ರೆ ಕರ್ಮವನ್ನು ಮಾಡೋದನ್ನು ಪೂರ್ಣ ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಕರ್ಮ ಬಂಧನ ಹೋಗೋದೂ ಇಲ್ಲ. ಮತ್ತೆ ಕರ್ಮ ಬಿಟ್ಟ ಮಾತ್ರಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ ಅನ್ನೋದೊಂದು ವಿಷಯ ಬೇರೆ. ಬಿಟ್ಟ ಮಾತ್ರಕ್ಕೆ ಯಾವ ಸಿದ್ಧಿ ಸಿಗೋದೂ ಇಲ್ಲ. ಕರ್ಮವನ್ನು ಬಿಡೋದ್ರಿಂದ ಸಿದ್ಧಿ ಸಿಗೋದಲ್ಲ, ಕರ್ಮವನ್ನ ಸರಿಯಾಗಿ ಮಾಡೋದ್ರಿಂದ, ನಿಷ್ಕಾಮ ಬುದ್ಧಿಯಿಂದ ಕರ್ಮವನ್ನು ಮಾಡೋದ್ರಿಂದ ಸಿದ್ಧಿ ಸಿಗೋದು. ಇಲ್ಲಿ ಮುಂದಿನ 5 ಮತ್ತು 6ನೇ ಶ್ಲೋಕಗಳು ಅವನ್ನೇ ಹೇಳ್ತವೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತಿ ತಿಷ್ಠತ್ಯ ಕರ್ಮಕೃತ. ಕರ್ಮ ಮಾಡದೇನೆ ಹಾಗೆ ಎದ್ದು ಬಿಡ್ತೀನಿ ಅಂದ್ರೆ ಅದು ಆಗೋದೇ ಇಲ್ಲ. ಕಾರ್ಯತೆ ಶವಶಃ ಕರ್ಮ ಸರ್ವ ಪ್ರಕೃತಿತೇ ಗುಣೈ. ಪ್ರಕೃತಿ ನಮ್ಮ ಮನಸ್ಸು, ನಮ್ಮ ಈ ದೇಹ, ಸತ್ವರಜ ಸ್ತಮೋ ಗುಣಗಳಿಂದ ಹುಟ್ಟಿದ ಈ ದೇಹ, ಆ ದೇಹಕ್ಕೆ ಅಧೀನವಾಗಿ ನಮ್ಮ ಮನಸ್ಸು. ಕೆಲವು ಬಾರಿ ದೇಹ ಹೇಳಿದಂತೆ ಮನಸ್ಸು ಕೇಳ್ತದೆ, ಕೆಲವು ಸರಿ ಮನಸ್ಸು ಹೇಳಿದಂತೆ ದೇಹ ಕೇಳ್ತದೆ. ಅಂತೂ ಪ್ರಕೃತಿ ನಮ್ಮನ್ನು ಮುನ್ನಡೆಸ್ತಾನೇ ಇರ್ತದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಯ ಉಚ್ಯತೆ. ಎಲ್ಲ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಬಿಗಿ ಹಿಡಿದಿದ್ದಾನೆ. ಆದರೆ ಆ ಮನಸ್ಸು ಮಾತ್ರ ಎಲ್ಲವನ್ನೂ ಹಂಬಲಿಸ್ತಾ ಇದೆ. ಅವನಿಗೆ ಏನನ್ಬೇಕು ಅಂದ್ರೆ ಮಿಥ್ಯಾಚಾರ, ಡಂಭಾಚಾರಿ, ಆಷಾಢಭೂತಿ ಅಂತ ಅವನನ್ನು ಶಾಸ್ತ್ರ ಹಾಸ್ಯ ಮಾಡ್ತದೆ. ಅಂಥವನಿಂದ ಏನೂ ಉಪಯೋಗ ಇಲ್ಲ. ಸುಮ್ಮನೆ ನಾಟಕಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ದಾನಷ್ಟೇ. ಮಿಥ್ಯಾಚಾರಿ ಅವನು. ಆದ್ರಿಂದ ಅಂಥವನಿಂದ ಸ್ವಂತ ಅವನಿಗೂ ಉಪಯೋಗ ಇಲ್ಲ, ಸಮಾಜಕ್ಕೂ ಕೂಡ ಅವನಿಂದ ಉಪಯೋಗವಿಲ್ಲ. ಎಷ್ಟು ಇಂದ್ರಿಯಾಣಿ ಮನಸ ನಿಯಮ್ಯಾರ್ಹತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಇಂದ್ರಿಯಗಳನ್ನ ಮನಸ್ಸಿನ ಹತೋಟಿಯಲ್ಲಿಟ್ಟು ಬಿಗಿಯಾಗಿ ಇಟ್ಕೋಬೇಕು. ಅಸಕ್ತ, ಕರ್ಮದ ಫಲ ಹೀಗೆ ಸಿಗಬೇಕು, ಇಷ್ಟೇ ಸಿಗಬೇಕು ಅನ್ನೋ ಭ್ರಾಂತಿ, ನಿರೀಕ್ಷೆ ಇಲ್ಲದೇನೆ ಕರ್ಮವನ್ನು ಮಾಡಬೇಕು. ಹಾಗೆ ಮಾಡಿದ್ರೆ ಅವನು ವಿಶಿಷ್ಯತೆ. ಅಂಥವನು ಸಾಧನೆ ಶಿಖರವನ್ನು ಏರ್ತಾನೆ. ಉಳಿದವರಿಗೆ ಸಾಧನೆ ಶಿಖರವನ್ನು ಏರ್ಲಿಕ್ಕೆ ಬರೋದಿಲ್ಲ. ಅವರು ಮಿಥ್ಯಾಚಾರಿಗಳು, ಡಂಭಾಚಾರಿಗಳು ಅಂತ ಕರೆಸ್ಕೋತಾರೆ. ಆದ್ರಿಂದ ಸಾಧನೆ ಶಿಖರ ಏರಬೇಕಂದ್ರೆ ಮನಸ್ಸನ್ನು, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ನಿಷ್ಕಾಮ ಕರ್ಮ ಮಾಡಬೇಕು. ಅದು ಯಾವುದೇ ಕರ್ಮ ಇಲ್ಲಿ ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನ, ಇದನ್ನು ಭಗವಂತನ ಸೇವಾ, ಅದು ಉಳಿದವರಿಗೆ ಸಮಾಧಾನ ಆಗೋದೇ ಇಲ್ಲ, ಉಳಿದವ್ರನ್ನ ತೃಪ್ತಿಪಡಿಸ್ಲಿಕ್ಕೆ ಪೂರ್ಣವಾಗಿ ಆಗೋದಿಲ್ಲ. ನಮ್ಮ ಎದುರೊಳಗೆ ಬಂದವರಲ್ಲಿ ಭಗವಂತ ಇದ್ದಾನೆ, ಅವನು ಪೂಜಾ ಇದು ಅಂತ ತಿಳ್ಕೊಂಡು ಮಾಡಿದರೆ ಅವನು ಸಾಧನೆ ಶಿಖರವನ್ನು ಏರ್ತಾನೆ. ಸ ವಿಶಿಷ್ಯತೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ. ಅಲ್ಲಿಗೆ ಇವತ್ತಿನ ಭಾಗ ಮುಕ್ತಾಯ ಕಂಡಿದೆ.